ಎಸ್ ಅಂಕಣ 2ರ ಪಂದ್ಯಕ್ಕೆ ಚಾಲನೆ ನೀಡಲಾಗ್ತಾ ಇದೆ. ಧಾರವಾಡ ಪೇಡ ಜನಪ್ರಿಯವಾದಂತಹ ಒಂದು ಸಿಹಿ ತಿನಿಸು. ಹಾಗೆ ಕುಂದ, ಬೆಳಗಾಂ ಕುಂದ ಕೂಡ ಅತ್ಯಂತ ಯಶಸ್ವಿ ಜನಪ್ರಿಯ ತಿನಿಸು. ಆರ್ಗನೈಸರ್ ಧಾರವಾಡ ಪೇಡ. ನೀರ್ 2 ಬಾಟ್ಲಲ್ಲಿ ನೀರಿಡಿ. ಆ ಕಡೆ ಈ ಕಡೆ. ಬಾಗಲಕೋಟೆ ತಂಡದ ನಾಯಕ ಇದೀಗ ಬಾಗಲಕೋಟೆ ಜಿಲ್ಲಾ ತಂಡ ಉತ್ಸಾಹ ಅಂಕಣವನ್ನು ಪ್ರವೇಶ ಮಾಡಿಕೊಳ್ತಾ ಇದೆ. ಅಂಕಣ 2ರಲ್ಲಿ 2 ಬಲಿಷ್ಠ ಜಿಲ್ಲಾ ತಂಡಗಳ ನಡುವಿನ ಜಿದ್ದಿನ ಪಂದ್ಯ ಸಜ್ಜುಗೊಳ್ಳುತ್ತಾ ಇದೆ. ಬಾಗಲಕೋಟೆ ವಿಠಲ್ ಕುಂದನಗರಿ ಬೆಳಗಾವಿ ಜಿಲ್ಲೆ ವಿರುದ್ಧ ಧಾರವಾಡದ ಪೇಡ. 2 ಬಲಿಷ್ಠ ತಂಡಗಳ ನಡುವಿನ ಜಿದ್ದಿನ ಪಂದ್ಯ ಇದೀಗ ಆರಂಭಿಕ ಯಶಸ್ಸನ್ನ. ಒಂದು ಸೂಪರ್ ರಿಚ್ ಬಾಕ್ಲಿನ ಹೊರಭಾಗದಲ್ಲಿ ಒಂದು ಅನಪೇಕ್ಷಿತ ಹಿಡಿತಕ್ಕೆ ಪ್ರಯತ್ನ, ಅಪೇಕ್ಷಿತವಿಲ್ಲದ ಅನಪೇಕ್ಷಿತ ಹಿಡಿತಕ್ಕೆ ಪ್ರಯತ್ನ. ಹಾಗಾಗಿ ದಂಡ ತೆತ್ತಿದ್ದಾರೆ. ಇಟ್ಸ್ ಎ ಕಾಸ್ಟ್ಲೆಸ್ ಮಿಸ್ಟೇಕ್ ಮೇಡ್ ಬೈ ಬೆಳಗಾವಿ. ಒಂದು ಬಲಿಷ್ಠ ತಂಡ ನಡೆದ ಪಂದ್ಯವನ್ನು ತುಮಕೂರು ಜಿಲ್ಲಾ ತಂಡವನ್ನು ಏಕಪಕ್ಷವಾಗಿ 40ಕ್ಕೂ ಹೆಚ್ಚು ಅಂಕಗಳಿಂದ ಮಣಿಸಿ ದ್ವಿತೀಯ ಸುತ್ತಿಗೆಯಲ್ಲಿ ಪಾದಾರ್ಪಣೆ ಮಾಡಿರ್ತಕ್ಕಂಥ ಬೆಳಗಾವಿ ವಿರುದ್ಧ ಧಾರವಾಡ ಜಿಲ್ಲಾ ತಂಡ ಸೆಣಸ್ತಾ ಇದೆ. ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆ ಕುಶಾಲನಗರ ಹಾಗೂ ಕುಶಾಲನಗರ ತಾಲೂಕಾ ಒಕ್ಕಲಿಗರ ಯುವ ವೇದಿಕೆ ಉದ್ಘಾಟನಾ ಸಮಾರಂಭದ ಪ್ರಯುಕ್ತವಾಗಿ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಧಾರವಾಡ ಜಿಲ್ಲಾ ತಂಡ ಉತ್ತಮ ಶುಭಾರಂಭವನ್ನು ಬಲಿಷ್ಠ ತಂಡ ಬೆಳಗಾವಿ ವಿರುದ್ಧ ಕಂಡುಕೊಳ್ತಾ ಇದೆ. ಕುಂದಾನಗರಿ ವರ್ಸಸ್ ಪೇಡ ನಗರಿ. ವಾಣಿಜ್ಯ ನಗರಿಗಳು ನಮ್ಮ ಕರ್ನಾಟಕದ ಗಡಿಭಾಗದ ಕರ್ನಾಟಕ ರಾಜಕಾರಣದ ಪ್ರಭಾವಿ ಜಿಲ್ಲೆ ಅಂದರೆ ಅದು ಬೆಳಗಾವಿ. ಇದೀಗ ಒಂದು ಅಂಕವನ್ನ ಟ್ಯಾಕಲ್ ಮುಖೇನ ತನ್ನ ಅಂಕದ ಖಾತೆಯನ್ನ ಪಡೆದುಕೊಳ್ತಾ ಇದೆ. ತನ್ನ ಅಂಕದ ಖಾತೆಯನ್ನ ಒಂದು ಅದ್ಭುತವಾದ ಟ್ಯಾಕಲ್ ಪಾಯಿಂಟ್ನೊಂದಿಗೆ ಅಂಕದ ಖಾತೆ ತೆರೆದಿತ್ತಾ ಇದೆ. 3-1 ಇನ್ ಫೇವರ್ ಆಫ್ ಧಾರವಾಡ. 3-1ರಲ್ಲಿ 2 ಅಂಕಗಳ ಆರಂಭಿಕ ಮುನ್ನಡೆ ಧಾರವಾಡ ಜಿಲ್ಲಾ ತಂಡಕ್ಕೆ ಲಭಿಸಿದೆ. ಉಡುಪಿ ವಿರುದ್ಧ ಬಾಗಲಕೋಟೆ 2 ಬಲಿಷ್ಠ ತಂಡಗಳ ನಡುವೆ ಇದೀಗ ಪಂದ್ಯ ಆರಂಭವಾಗಲಿಕ್ಕಿದೆ ಅಂಕಣ 1ರಲ್ಲಿ. ಈ ಕಾರ್ಯಕ್ರಮದ ಆಯೋಜಕರಿಗೆ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳು ಹಾಗೆ ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳು ಸಹ ಹೆಚ್ಚಿನ ಒಂದು ಸಹಕಾರ ನೀಡುತ್ತಾ 3 ದಿನಗಳ ಕಾಲ ನಮ್ಮ ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆ ಹಾಗೂ ಕುಶಾಲನಗರ ತಾಲೂಕಾ ಒಕ್ಕಲಿಗರ ಯುವ ವೇದಿಕೆಯ ವತಿಯಿಂದ ಎಲ್ಲ ನಮ್ಮ ಪದಾಧಿಕಾರಿಗಳು ಬಹಳ ಉತ್ತಮ ರೀತಿಯಲ್ಲಿ ಒಂದು ಕಾರ್ಯಕ್ರಮದ ಆಯೋಜನೆಗೆ ಹಗಲಿರುಳು ಶ್ರಮಿಸಿದ್ದಾರೆ. ಇಂದು ದ್ವಿತೀಯ ದಿನದ ಪಂದ್ಯ, ನಾಳೆ ಅಂತಿಮ ದಿನದ ಪಂದ್ಯಗಳು. ಸಾಕಷ್ಟು ರೋಚಕ ಪಂದ್ಯಗಳು ನಡೆಯಲಿಕ್ಕಿದೆ. ಲೀಗ್ ಹಂತದ ಪಂದ್ಯದಲ್ಲಿ ಯಾವೆಲ್ಲ ತಂಡಗಳು ಮುಂದಿನ ಸುತ್ತಿಗೆ ಆಯ್ಕೆ ಆಗ್ತವೆ ಅಂತೇಳಿ ಇಂದು ಫಲಿತಾಂಶ ಹೊರಬೀಳಲಿಕ್ಕಿದೆ. ಒಂದು ಉಪಯುಕ್ತವಾದಂತಹ ಅಂಕವನ್ನ ರೈಡಿಂಗ್ ಭಾಗದಲ್ಲಿ ಬೆಳಗಾವಿ ಜಿಲ್ಲಾ ತಂಡದ ದಾಳಿಗಾರ ಪಡೆದುಕೊಳ್ತಾ ಇದೀಗ 3-2ರಲ್ಲಿ ತೀವ್ರ ಪೈಪೋಟಿ ಭರಿತ ಪಂದ್ಯ ಅಂಕಣ 2ರಲ್ಲಿ ಸಾಗ್ತಾ ಇದೆ. ಕುಂದಾನಗರಿ ಬೆಳಗಾವಿ ಜಿಲ್ಲೆ ವಿರುದ್ಧ ಪೇಡ ನಗರಿ, ಧಾರವಾಡದ ಪೇಡ ಒಂದು ಜನಪ್ರಿಯ ಹೆಸರುವಾಸಿಯಾದಂಥ ಒಂದು ಖಾದ್ಯ. 2 ಜಿಲ್ಲಾ ತಂಡಗಳು ಪೇಡ ಮತ್ತು ಕುಂದಾಗೆ ಫೇಮಸ್ ಆಗಿರ್ತದೆ. 2 ಬಲಿಷ್ಠ ತಂಡಗಳ ಮುಖಾಮುಖಿಯಲ್ಲಿ
ಒಂದು ಅಂಕದ ಆರಂಭಿಕ ಅಲ್ಪ ಮುನ್ನಡೆಯನ್ನ ಗಳಿಸಿಕೊಳ್ತಾ ಇದೆ ಧಾರವಾಡ ಜಿಲ್ಲಾ ತಂಡ. ಇಟ್ಸ್ ಎ ಡ್ರೂ ಆರ್ ಡೈ ರೈಟ್. ಧಾರವಾಡ ಜಿಲ್ಲಾ ತಂಡದ ಆಟಗಾರನಿಗೆ ಇದು ಸವಾಲಿನ ದಾಳಿ. ಡ್ರೂ ಆರ್ ಡೈ ರೈಟ್. ಮಾಡು ಇಲ್ಲ ಮಡಿ. ಡ್ರೂ ಆರ್ ಡೈ. ಅದ್ಭುತವಾದಂತಹ ಒಂದು ಬ್ಲಾಕ್ ಹಾಗೂ ಡ್ಯಾಶ್ ಬಾಗಲಕೋಟೆ ತಂಡಕ್ಕೆ ಬಂದ ಅಂಕದ ಸೇರ್ಪಡೆ ಆಗ್ತದೆ. ಒಂದು ಅದ್ಭುತವಾದಂತಹ ದಾಳಿಯಲ್ಲಿ ಬಾಗಲಕೋಟೆ ತಂಡದ ವಿನೋದ್ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಐತಿಹಾಸಿಕ ಪ್ರಸಿದ್ಧ ಜಿಲ್ಲೆ ಬಾದಾಮಿ ಐಹೊಳೆ ಪಟ್ಟದಕಲ್ಲಿನ ವಿಶಿಷ್ಟ ವಿನ್ಯಾಸದೊಂದಿಗೆ ಬಾಗಲಕೋಟೆ ಜಿಲ್ಲೆ ಪ್ರಸಿದ್ಧವಾಗಿರುವಂತಹ ಗ್ರೌಂಡ್ ವಾಲಂಟಿಯರ್ಸ್ ದಯವಿಟ್ಟು ಬನ್ನಿ. ಗ್ರೌಂಡ್ ವಾಲಂಟಿಯರ್ಸ್ ಸಿದ್ದಪ್ಪ ಸರ್ ಬಾಪಲ್ಲಿ. ಉತ್ತಮವಾದಂತಹ ಒಂದು ಚೈನ್ ಟ್ಯಾಕಲ್ ಬಾಗಲಕೋಟೆ ತಂಡದ ಆಟಗಾರರಿಂದ. ಹಾಗೆ ಬಾಗಲಕೋಟೆ ಜಿಲ್ಲಾ ತಂಡದಲ್ಲಿ ಜರ್ಸಿ ನಂಬರ್ 11ರ ಆಟಗಾರ ಸತ್ಯಪ್ಪ ಈ ಬಾರಿ ಪ್ರೋ ಕಬಡ್ಡಿ ಸೀಸನ್ 11ರಲ್ಲಿ ಪುಣೇರಿ ಪಲ್ಟಾನ್ ತಂಡವನ್ನು ಪ್ರತಿನಿಧಿಸಿದಂತಹ ಹಲೋ ಆಟಗಾರ. ಹಲೋ ಅವಿನಾಶ್ ಅವಿನಾಶ್ ಉಡುಪಿ ತಂಡದ ಜರ್ಸಿ ನಂಬರ್ 08ರ ಆಟಗಾರ. ಟೂರ್ನಮೆಂಟ್ ಆರ್ಗನೈಸರ್ ಅವಿನಾಶ್ ಬನ್ನಿ ಇಲ್ಲಿ ಒಂಚೂರು. ಪಂದ್ಯದ ಆರಂಭಿಕ ಹಂತದಲ್ಲೇ ಲೋನ ಅಂಕವನ್ನಲ್ಲಿ ಪಡ್ಕೊಳ್ತಾ ಇದ್ದಾರೆ. ಜಾಲಿ ಜಾಲಿ ಮತ್ತೊಂದು ಬಿಗಿ ಅಪ್ಪಿಗೆ ಮುಷ್ಟಿ ಹಿಡಿತ. ಗುಡ್ ಹೋಲ್ಡಿಂಗ್ ಆಫ್ ದಿ ಆಂಕಲ್. ಧಾರವಾಡ ಜಿಲ್ಲಾ ತಂಡ ಬಲಿಷ್ಠ ತಂಡವಾಗಿ ಇಲ್ಲಿ ಹೊರಹೊಮ್ಮುತ್ತಾ ಇದೆ. ಡಿಫೆನ್ಸ್ ವಿಭಾಗದಲ್ಲಿ ಯಾವುದೇ ತಪ್ಪೆಸಗದೆ ಅದ್ಭುತ ಪ್ರದರ್ಶನವನ್ನ ಸಾಮ್ಯತೆಯ ಸಮನ್ವಯತೆ ಪರಿಪಕ್ವತೆಯ ಒಂದು ಪರಾಕ್ರಮಿಗಳ ಆಕ್ರಮಣಕಾರಿ ಪ್ರದರ್ಶನವನ್ನು ಇಲ್ಲಿ ನೀಡುತ್ತಾ ಇದೆ ಧಾರವಾಡ ಜಿಲ್ಲಾ ತಂಡ. 5-2ರಲ್ಲಿ ಪಂದ್ಯ. 3 ಅಂಕಗಳ ಆರಂಭಿಕ ಮುನ್ನಡೆ ಲಭಿಸಿದೆ ಧಾರವಾಡ ಜಿಲ್ಲಾ ತಂಡಕ್ಕೆ. Fight in favor of ಧಾರವಾಡ. ಡಿಫೆನ್ಸ್ ವಿಭಾಗದಲ್ಲಿ ಬಲಿಷ್ಠ ತಂಡವಾಗಿದೆ. ಉತ್ತಮವಾದಂತಹ ಒಂದು ಟ್ಯಾಕಲ್ ಬಾಗಲಕೋಟೆ ಜಿಲ್ಲಾ ತಂಡದ ಆಟಗಾರರಿಂದ. ಇಟ್ಸ್ ಎ ಡ್ರೂ ಆರ್ ಡೈ ರೈಟ್ ಗೋಸ್ ಟು ಧಾರವಾಡ. ಯುವ ಕಿಲ್ಲಾಡಿಗಿದ್ದು ಸವಾಲಿನ ದಾಳಿ. ಮಾಡು ಇಲ್ಲ ಮಡಿ. ಡ್ರೂ ಆರ್ ಡೈ ರೈಟ್. ಮಾಡು ಇಲ್ಲ ಮಡಿ. ಡ್ರೂ ಆರ್ ಡೈ ರೈಟ್. ಒಬ್ಬ ಬಲಿಷ್ಠ ದಾಳಿಗಾರ ವಿಜಯ್ ಅವರನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ. ಕೋರಿಕೆ ಮೇರೆಗೆ ಒಂದು ಅಲ್ಪ ವಿರಾಮದ ಘೋಷಣೆಯನ್ನ ಬೆಳಗಾವಿ ಜಿಲ್ಲಾ ತಂಡಕ್ಕೆ ನೀಡಲಾಗ್ತಾ ಇದ್ದು, ಒಂದು ಟ್ಯಾಕಲ್ ಪಾಯಿಂಟ್ ತಂಡಕ್ಕೆ ಉಪಯುಕ್ತವಾಗ್ತಾ ಇದೆ. ಸೂಕ್ತ ಸಂದರ್ಭದ ಒಂದು ಸೂಕ್ತ ಟ್ಯಾಕಲ್ ಪಾಯಿಂಟ್ ಅನ್ನು ಗಳಿಸಿಕೊಳ್ತಾ ಬೆಳಗಾವಿ ಜಿಲ್ಲಾ ತಂಡ 5 ಅಂಕವನ್ನ ಐದು ಅಂಕವನ್ನ ಧಾರವಾಡ ಜಿಲ್ಲಾ ತಂಡ ಪಡೆದುಕೊಳ್ತಾ ಇದೆ. ವಿನೋದ್ ಒಂದು ಉತ್ತಮವಾದಂತಹ ದಾಳಿ. ಅಂಕಣ 1ರಲ್ಲಿ ನಡೀತಾ ಇರುವಂತಹ ಪಂದ್ಯದ ಮುಖ್ಯ ತೀರ್ಪುಗಾರಾಗಿ ಶ್ರೀಯುತ ಮಾಂತೇಶ್ ರವರು, ತೀರ್ಪುಗಾರಾಗಿ ಶ್ರೀಯುತ ಸಮೀರ್ ಹಾಗೂ ಶ್ರೀಯುತ ಮೋಹನ್ ರವರು, ಸ್ಕೋರರ್ ಆಗಿ ಶ್ರೀಯುತ ರಮೇಶ್ ರವರು, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಹೇಮಂತ್ ಹಾಗೂ ರಾಮಂಜಿ ಅವರು, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಪಂಪಾಪತಿ ರವರು, ಹಾಗೆ ಡೂ ಆರ್ ಡೈ ರೆಕಾರ್ಡರ್ ಆಗಿ ಜಾನ್ಸನ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. 11-2ರಲ್ಲಿ ಪಂದ್ಯದ ಆರಂಭಿಕ ಹಂತದಿಂದಲೂ ಸಹ ಬಾಗಲಕೋಟೆ ತಂಡ ಮುನ್ನಡೆಯನ್ನು ಪಡ್ಕೊಳ್ತಾ ಇದೆ. ಬಾಗಲಕೋಟೆ ತಂಡದ ವಿಜಯ್ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ನೀಳಕಾಯದ ಆಟಗಾರ ತನ್ನ ಹೈಟ್ ಅನ್ನ ಇಲ್ಲಿ ಅಡ್ವಾಂಟೇಜ್ ಆಗಿ ಪಡ್ಕೊಳ್ತಾ ಉಡುಪಿ ತಂಡದ ವಿರುದ್ಧ 1 ಅಂಕವನ್ನು ಇಲ್ಲಿ ಪಡ್ಕೊಳ್ತಾ ಇದ್ದಾನೆ. ಥರ್ಡ್ ರೈಟ್, ಇಟ್ಸ್ ಅ ಡೂ ಆರ್ ಡೈ.
ಮಾಡು ಇಲ್ಲವೇ ಮಡಿ. ಅದ್ಭುತವಾದಂತಹ ಒಂದು ಡೈವಿಂಗ್ ಆಂಕಲ್ ಬಿಗಿಯ ಹಿಡಿತಕ್ಕೆ ಎದುರಾಳಿ ಬಂದಿ ಆಗ್ತಾ ಇದ್ದಾನೆ. ನಿಸ್ಸಹಾಯಕನಾಗಿ ನಿರುತ್ತರನಾಗಿ ಹತಾಶನಾಗಿ ಹೊರ ನಡೀತಾ ಇದ್ದಾನೆ. 5-4 ಬೆಳಗಾವಿ ಜಿಲ್ಲಾ ತಂಡದ ಆಟಗಾರನಿಗಿದು ಝು ಆ ಧೈರ್ಯ ಮಾಡು ಇಲ್ಲ ಮಡಿ ದಾಳಿ. ಝು ಆ ಧೈರ್ಯ ಇದೀಗ ನಿಯಂತ್ರಣ ತಪ್ಪಿದೆ. ದೇಹದ ಮೇಲಿನ ಸಮತೋಲನ ಕಳೆದುಕೊಂಡ ಜಾರಿ ಬಿದ್ದ ಧಾರವಾಡ ಜಿಲ್ಲಾ ತಂಡದ ಆಟಗಾರ ಇದೀಗ ಒಂದಂಕದ ಸ್ವಯಂ ಸ್ಪರ್ಶಕ್ಕೆ ಒಳಗಾಗಿದ್ದಾನೆ. 5-5 ಸಮಬಲದಲ್ಲಿ ಎರಡು ಬಲಿಷ್ಠ ಜಿಲ್ಲಾ ತಂಡಗಳ ನಡುವೆ ಒಂದೆಡೆ ಕುಂದಾನಗರಿ ಇನ್ನೊಂದೆಡೆ ವಾಣಿಜ್ಯ ನಗರಿ ಎರಡು ತಂಡಗಳ ನಡುವಿನ ಜಿದ್ದಿನ ಪಂದ್ಯ ಸಮಬಲದ ಹೋರಾಟ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಬೋತ್ ಟೀಮ್ ಹ್ಯಾವ್ ಸ್ಕೋರ್ಡ್ ಈಕ್ವಲ್ ಪಾಯಿಂಟ್ಸ್. ಧಾರವಾಡ ಡಿಸ್ಟ್ರಿಕ್ಟ್ ಟೀಮ್ ಸ್ಕೋರ್ಡ್ 5 ಪಾಯಿಂಟ್ಸ್ ವೆರಾಸ್ ಬೆಳಗಾವಿ ಡಿಸ್ಟ್ರಿಕ್ಟ್ ಟೀಮ್ ಆಲ್ಸೋ ಸ್ಕೋರ್ಡ್ 5 ಪಾಯಿಂಟ್ಸ್. ಸಮಬಲದ ಸಾಮರ್ಥ್ಯದ ಪ್ರದರ್ಶನವನ್ನು ಎರಡೂ ತಂಡಗಳು ನೀಡ್ತಾ ಇದೆ. ಎರಡು ಜಿಲ್ಲಾ ತಂಡಗಳಿಗಿದ್ದು ಜಿದ್ದಿನ ಪಂದ್ಯ. ತಮ್ಮ ಗುಂಪಿನ ಲೀಗ್ ಪಂದ್ಯದಲ್ಲಿ ಅಗ್ರಮಾನ್ಯರಾಗಿ ಹೊರಹೊಮ್ಮಬೇಕು, ಪ್ರಶಸ್ತಿ ಸುತ್ತಿಗೆ ಪ್ರವೇಶಾರ್ಹತೆಯನ್ನು ಪಡೆದುಕೊಳ್ಬೇಕಾದ್ರೆ ಅಂಕಗಳಿಗೆ ಅಗ್ರ ಶ್ರೇಯಾಂಕಿತರಾಗಲೇಬೇಕು. ಸೊ ಹಾಗಾಗಿ ಎಲ್ಲ ಪಂದ್ಯಗಳು ಕೂಡ ಅಗ್ನಿ ಪರೀಕ್ಷೆ ಅಂತ ಪಂದ್ಯಗಳು, ಡ್ರೂ ಆರ್ ಡೈ ಕಂಡೀಷನ್ ಮ್ಯಾಚ್ಗಳಾಗಿರುತ್ತೆ ಉಭಯ ತಂಡಗಳ ಪಾಲಿಗೆ. ಬೆಳಗಾವಿ ನಡೆದ ಪಂದ್ಯದಲ್ಲಿ ತುಮಕೂರು ಜಿಲ್ಲೆ ತಂಡವನ್ನು ಏಕಪಕ್ಷೀಯವಾಗಿ ಮಣಿಸಿ ಈಗಾಗಲೇ ಧನಾತ್ಮಕ ಅಂಕಗಳನ್ನ ಗಳಿಸಿಕೊಳ್ತಾ ಇದೆ ತನ್ನ ಗುಂಪಿನ ಲೀಗ್ ಪಂದ್ಯದಲ್ಲಿ. ಇದೀಗ ಬಲಿಷ್ಠ ಧಾರವಾಡ ಜಿಲ್ಲಾ ತಂಡವನ್ನು ಮಣಿಸುವ ಪ್ರಯತ್ನದಲ್ಲಿ ಬೆಳಗಾವಿ ಜಿಲ್ಲಾ ತಂಡ. ಇದೀಗ ಸೂಪರ್ ರನ್ನಿಂಗ್ ಆ್ಯಂಡ್ ಟಚ್ ಪಾಯಿಂಟ್, ಒಂದು ಆತ್ಮವಿಶ್ವಾಸದ ದಾಳಿ. 6-5 ಬೆಳಗಾವಿ ಜಿಲ್ಲಾ ತಂಡ ಒಂದು ಅಂಕದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. 6-5 ಇನ್ ಫೇವರ್ ಆಫ್ ಬೆಳಗಾವಿ ಡಿಸ್ಟ್ರಿಕ್ಟ್ ಟೀಮ್ ಆನ್ ಕೋರ್ಟ್ ನಂಬರ್ 2. ಒಳ ಕ್ಯಾಚ್, ದಾಳಿಗಾರನಿಗೆ ನಿರೀಕ್ಷೆ ಇರಲಿಲ್ಲ. ಸೆಕೆಂಡ್ ಮ್ಯಾನ್ ಒಂದು ಅನಿರೀಕ್ಷಿತವಾದಂತಹ ಹಿಡಿತಕ್ಕೆ ಎದುರಾಳಿ ಬಂದಿ ಆಗ್ತಾ ಇದ್ದಾನೆ. ನಿಸ್ಸಹಾಯಕನಾಗಿ ಧಾರವಾಡ ಜಿಲ್ಲಾ ತಂಡದ ಪ್ರತಿ ಆಟಗಾರನನ್ನು ಲೆಕ್ಕಾಚಾರದಲ್ಲಿ ಕಟ್ಟಿ ಹಾಕಿ ಎಡೆಮುರಿ ಕಟ್ತಾ ಇದೆ ಬೆಳಗಾವಿ ಜಿಲ್ಲಾ ತಂಡ. ಹಂತ ಹಂತವಾಗಿ ಅಂಕ ಗಳಿಕೆಯಲ್ಲಿ 7-5. 7-5 in favor of Belagavi district team. ಎಸಿದೇಗ ಒಂದು ಒಳನುಗ್ಗಿ ಎದುರಾಳಿ ಅದೇ ಮುಟ್ಟಿ ತಟ್ಟಿದ್ದಾನೆ. ಒಂದು ಆತ್ಮಸ್ಥೈರ್ಯದ ದಾಳಿ ಅಂತಾನೆ ಹೇಳ್ಬೋದು. ಎರಡು ತಂಡಗಳ ನಡುವಿನ ಜಟಾಪಟಿ ಜಿದ್ದಿನಲ್ಲಿ ಸಾಕ್ತಾ ಇದೆ. ಧಾರವಾಡ ಜಿಲ್ಲೆ ವಿರುದ್ಧ ಬೆಳಗಾವಿ ಜಿಲ್ಲೆ 7 ಅಂಕವನ್ನು ಬೆಳಗಾವಿ ಜಿಲ್ಲಾ ತಂಡ ಪಡೆದುಕೊಳ್ತಾ ಇದೆ. 6 ಅಂಕವನ್ನು ಧಾರವಾಡ ಜಿಲ್ಲಾ ತಂಡ ಪಡೆದುಕೊಳ್ತಾ ಇದೆ. ಪ್ರಥಮಾರ್ಧದ ಮುಕ್ತಾಯದ ವೇಳೆಯಲ್ಲಿ ಅಟ್ ಆಫ್ ಟೈಮ್ ಬೆಳಗಾವಿ ಡಿಸ್ಟ್ರಿಕ್ಟ್ ಟೀಮ್ ಸ್ಕೋರ್ಡ್ 7 ಪಾಯಿಂಟ್ಸ್ ವೇರಾಸ್ ಧಾರವಾಡ ಡಿಸ್ಟ್ರಿಕ್ಟ್ ಟೀಮ್ ಸ್ಕೋರ್ಡ್ 6 ಪಾಯಿಂಟ್ಸ್. 7-6 ಇನ್ ಫೇವರ್ ಆಫ್ ಬೆಳಗಾವಿ ಡಿಸ್ಟ್ರಿಕ್ಟ್ ಟೀಮ್. ಪ್ರಥಮಾರ್ಧದಲ್ಲಿ ಕೇವಲ 1 ಅಂಕದ ರೋಚಿತ ಅಲ್ಪ ಮುನ್ನಡೆಯನ್ನು ಗಳಿಸಿಕೊಳ್ತಾ ಇದೆ. ಅವಿನಾಶ್ ಬಾಗಲಕೋಟೆ ಹಾಗೂ ಸತ್ಯಪ್ಪ ಪ್ರೊ ಕಬಡ್ಡಿ ಸೀಸನ್ 11ರಲ್ಲಿ ಪುಣೇರಿ ಪಲ್ಟಾನ್ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ ಸನ್ಮಾನ್ಯ ಶ್ರೀಯುತ BC ರಮೇಶ್ ಅವರ ಒಂದು ನೇತೃತ್ವದಲ್ಲಿ ಸೀಸನ್ 11ರಲ್ಲಿ ಪುಣೇರಿ ಪಲ್ಟಾನ್ ತಂಡ ಬಹಳ ಉತ್ತಮವಾದಂತಹ ಪ್ರದರ್ಶನ ನೀಡಿತು. ಆ ಒಂದು ತಂಡದಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯ ಬಾಗಲಕೋಟೆಯ ಸತ್ಯಪ್ಪ ಆ ತಂಡದಲ್ಲಿ ಆಡಿರುವಂಥದ್ದು ಸಹ ವಿಶೇಷ. ರೈಡರ್ ಯುವರ್ ಔಟ್. ಏಕಾಏಕಿ ಲಾಬಿ ಲೈನ್ ಪ್ರವೇಶ, ಸೆಲ್ಫ್ ಔಟ್ ಆಗಿದ್ದಾನೆ. ತೀರ್ಪುಗಾರ ಸಮೀರ್ ಒಂದು ಅತ್ಯುತ್ತಮ ತೀರ್ಪನ್ನು ಕೂಡ ನೀಡಿದ್ದಾರೆ. ಟಚ್ ಪಾಯಿಂಟ್ ಅನ್ನು ಪುರಸ್ಕರಿಸಲಾಗಿಲ್ಲ, ತಿರಸ್ಕೃತಗೊಂಡಂತ ಮನವಿ.
ಇದೀಗ ಲಾಬಿ ಲೈನ್ ಪ್ರವೇಶ, ಸೆಲ್ಫ್ ಔಟ್ ಆಗಿ ರೈಡರ್ ಹೊರ ನಡೆಯುವ ಆದೇಶ ನೀಡಿದ್ದಾನೆ ಸಮೀರ್. ದಯವಿಟ್ಟು ವಾಲಂಟಿಯರ್ಸ್ ಕೋರ್ಟ್ ನಂಬರ್ 2 ನೀವಿಲ್ಲ ಅಂದ್ರೆ ನಮಗೆ ಕಳೆ ಇಲ್ಲ. ಬನ್ನಿಯಪ್ಪ. ಎಲ್ಲಿದ್ದಾರೆ? ಹಾ, ಬಂದ್ರು ನಮ್ಮ. ಥ್ಯಾಂಕ್ ಯು. ಸಾಕು ಸಾಕು ಬಿಡಪ್ಪ. ಅಂಕಣಗಳಲ್ಲಿ ಬಳಿ ಎರಡು ಬಲಿಷ್ಠ ತಂಡಗಳು, ಕುಂದಾನಗರಿ ವಿರುದ್ಧ ವಾಣಿಜ್ಯ ನಗರಿ. ಧಾರವಾಡ ವರ್ಸಸ್ ಬೆಳಗಾವಿ, ಎರಡು ಬಲಿಷ್ಠ ಜಿಲ್ಲಾ ತಂಡಗಳ ಭವಿಷ್ಯ ನಿರ್ಧರಿತವಾಗುತ್ತೆ. ಇದೀಗ ದ್ವಿತೀಯಾರ್ಧಕ್ಕೆ ಚಾಲನೆ ನೀಡಲಾಗ್ತಾ ಇದೆ. ಈ ಪಂದ್ಯದ ಫಲಿತಾಂಶ ಎರಡು ತಂಡಗಳ ಭವಿಷ್ಯ ಈ ಸಂದರ್ಭದಲ್ಲಿ ಅಡಗಿದೆ, ಈ ಪಂದ್ಯದಲ್ಲಿ ಅಡಗಿದೆ. ತಮ್ಮ ಗುಂಪಿನ ಲೀಗ್ ಪಂದ್ಯಗಳಲ್ಲಿ ಯಾರು ಹೆಚ್ಚು ಗೆಲುವನ್ನು ಸಾಧಿಸಿಕೊಳ್ತಾರೆ, ಯಾರು ಅಂಕಗಳಿಕೆಯಲ್ಲಿ ಅಗ್ರ ಶ್ರೇಯಾಂಕಿತರಾಗಿ ಹೊರಹೊಮ್ಮುತ್ತಾರೆ, ಅವರಿಗೆ ಧನಾತ್ಮಕ ಅಂಕಗಳನ್ನು ನೀಡಲಾಗುತ್ತೆ. ಸೊ ಅವರ ಗೆಲುವಿನ ಅರ್ಹತೆ ಮತ್ತು ಅಂಕಗಳಿಕೆಯ ಅರ್ಹತೆಯ ಆಧಾರದ ಮೇಲೆ ಇಲ್ಲಿ ತಂಡಗಳನ್ನು ಪ್ರಶಸ್ತಿ ಸುತ್ತಿಗೆ ಮುಖ್ಯ ತೀರ್ಪುಗಾರರ ಒಂದು ಅಧ್ಯಯನ ಪಹರೆಯಲ್ಲಿ ಆಯ್ಕೆ ಮಾಡಲಾಗುತ್ತೆ. ಸೊ ಹಾಗಾಗಿ ಕಬಡ್ಡಿಯ ನಿಯಮ, ಅಮೆಚೂರ್ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ, ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ನಿಯಮದಂತೆ ನಿಯಮಾವಳಿಯಂತೆ ಈ ಪಂದ್ಯಾವಳಿ ನೆರವೇರ್ತಾ ಇದೆ. ಸೂಪರ್ ಟೆಕಲ್ ಆನ್ ಆಗಿರುವ ಸಂದರ್ಭ, ದಾಳಿಯಲ್ಲಿ ಬಾಗಲಕೋಟೆ ಜಿಲ್ಲಾ ತಂಡದ ವಿಜಯ್ ಜಿರಾಪಯ್ಯ ಎತ್ತರವನ್ನು ಹೋಲುವಂತ ಆಟಗಾರ. ಈ ಬಾರಿ ಸಾಕಷ್ಟು ಪ್ರಯತ್ನ, ವಾಡ ಸೂಪರ್ ಟ್ಯಾಕಲ್, ಬಿಗಿಯಾದಂತಹ ಒಂದು ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ ಉಡುಪಿ ಜಿಲ್ಲಾ ತಂಡ. 3 ಅಥವಾ ಅದಕ್ಕಿಂತ ಕಡಿಮೆ ಆಟಗಾರರನ್ನು ಹೊಂದಿದ ಸಂದರ್ಭದಲ್ಲಿ ದಾಳಿಗಾರನನ್ನ ಟ್ಯಾಕಲ್ ಮಾಡಿದ್ರೆ ಆ ತಂಡಕ್ಕೆ 2 ಅಂಕವನ್ನು ಪಡೆಯುವಂತಹ ಅವಕಾಶ ಇರುತ್ತೆ. ಆ ಒಂದೊಳ್ಳೆ ಅವಕಾಶವನ್ನ ಇಲ್ಲಿ ಸದುಪಯೋಗ ಪಡಿಸಿಕೊಂಡಿದ್ದಾರೆ ಉಡುಪಿ ತಂಡದ ಆಟಗಾರರು. ದಾಳಿಯಲ್ಲಿ ಉಡುಪಿ 7-6 ದ್ವಿತೀಯಾರ್ಧಕ್ಕೆ ಚಾಲನೆ ಕಂಡಿದೆ. ಅಂಕಣ 2ರ ರೋಚಕ ಪಂದ್ಯ, ಹೈ ವೋಲ್ಟೇಜ್ ಮ್ಯಾಚ್ ಬಿಟ್ವೀನ್ ಧಾರವಾಡ ವರ್ಸಸ್ ಬೆಳಗಾವಿ. ಇಲ್ಲಿ ಗೆಲುವು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ ಅಂಕ ಗಳಿಕೆಗಾಗಿ. ತಮ್ಮ ತಮ್ಮ ಗುಂಪಿನ ಲೀಗ್ ಪಂದ್ಯದಲ್ಲಿ ಯಾರು ಹೆಚ್ಚಿನ ಗೆಲುವನ್ನ ಪಡೆದುಕೊಳ್ತಾರೆ ಅವರಿಗೆ ಅಗ್ರ ಶ್ರೇಯಾಂಕಿತರಾಗಿ ಹೊರಹೊಮ್ಮುತ್ತಾರೆ. ಸೊ ಅಂಕ ಗಳಿಕೆಯಲ್ಲಿ ಅಗ್ರ ಜಂಪ್ ವಿನೋದ ಲಯನ್ ಜಂಪ್ ಮೂಲಕ 7-6 1 ಅಂಕದ ಮುನ್ನಡೆಯಲ್ಲಿ ಬೆಳಗಾವಿ ಜಿಲ್ಲಾ ತಂಡ. ಎರಡು ತಂಡಗಳ ನಡುವಿನ ಜಿದ್ದಿನ ಹೈ ವೋಲ್ಟೇಜ್ ಪಂದ್ಯ ಇಲ್ಲಿ ಸಾಗ್ತಾ ಇದೆ. ಧಾರವಾಡ ತನ್ನ ಚೊಚ್ಚಲ ಪಂದ್ಯವನ್ನ ಇದೇ ಕುಶಾಲನಗರದ ಒಂದು ಈ ಕರ್ನಾಟಕ ಸ್ಟೇಟ್ ಸೀನಿಯರ್ ಚಾಂಪಿಯನ್ಶಿಪ್ ಅಲ್ಲಿ ಆಡ್ತಾ ಇದೆ. ಸೊ ಗೆಲುವು ಎರಡು ತಂಡಗಳಿಗೆ ಅನಿವಾರ್ಯವಾಗಿದೆ. ಸೊ ಗೆಲ್ಲಲೇಬೇಕಾದ ಅನಿವಾರ್ಯತೆ ಕೂಡ. ಆಗಮಿಸಿದಂತ ವಿವಿಧ ಜಿಲ್ಲೆಯ ಎಲ್ಲ ಕ್ರೀಡಾಪಟುಗಳ ಗಮನಕ್ಕೆ ದಯವಿಟ್ಟು ನಿನ್ನೆ ಸಹ ಕ್ರೀಡಾಪಟುಗಳಿಗೆ ನಮ್ಮ ಜಿಲ್ಲಾ ಒಕ್ಕಲಿಗರ ಯುವವೇದಿಕೆ ಹಾಗೂ ಕುಶಾಲನಗರ ತಾಲೂಕಾ ಒಕ್ಕಲಿಗರ ಯುವವೇದಿಕೆ ವತಿಯಿಂದ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ನೀಡಲಾಗ್ತಾ ಇದೆ. ಬೆಳಗಾವಿ ಜಿಲ್ಲಾ ತಂಡದ ಆಟಗಾರನ ಅದ್ಭುತವಾಗಿ ಬಂಧಿಸಿಕೊಳ್ತಾ ಇದೀಗ ದಿಟ್ಟ ಪ್ರತ್ಯುತ್ತರದ ಪ್ರತೀಕಾರದ ಆಟದ ಪ್ರದರ್ಶನವನ್ನು ನೀಡುತ್ತಾ ಇದೆ. ಇದೀಗ ಒಂದು ಸೂಪರ್ ಟ್ಯಾಕಲ್, ಒಂದು ಸೂಪರ್ ತಿರುವಿಗೆ ಸಾಕ್ಷಿ ಆಗ್ತಾ ಇದೆ. ದಿಟ್ಟ ಪ್ರತ್ಯುತ್ತರದ ಪ್ರತೀಕಾರದ ಆಟದ ಪ್ರದರ್ಶನದೊಂದಿಗೆ ಇದೀಗ ಧಾರವಾಡ ಜಿಲ್ಲಾ ತಂಡ ಒಂದು ಸೂಪರ್ ಟ್ಯಾಕಲ್ 2 ಅಂಕಗಳನ್ನ ಗಳಿಸಿಕೊಳ್ತಾ 8-7 ರೋಚಕ ಪಂದ್ಯ, ರಕ್ತದೊತ್ತಡವನ್ನು ಹೆಚ್ಚಿಸುವ ರೋಚಕ ಪಂದ್ಯ ಇಲ್ಲಿ ಸಾಗ್ತಾ ಇದೆ. ಬೆಳಗಾವಿ ವಿರುದ್ಧ ಧಾರವಾಡ ಜಿಲ್ಲಾ ತಂಡಗಳ ನಡುವಿನ ಜಿದ್ದಿನ ಪಂದ್ಯ. 8-7 ಇನ್ ಫೇವರ್ ಆಫ್ ಧಾರವಾಡ. ಮತ್ತೊಂದು ದಾಳಿಗೆ ಪ್ರತಿ ದಾಳಿ, ಇದು ಕೂಡ ಸವಾಲಿನ ದಾಳಿಯಾಗಿದೆ. ಮಾಡು ಇಲ್ಲ ಮಡಿ ದಾಳಿ. ಇದೀಗ ಮತ್ತದೇ ಪ್ರತೀಕಾರದ ಪ್ರತ್ಯುತ್ತರವನ್ನು ನೀಡ್ತಾ ಇದೆ ಬೆಳಗಾವಿ ಜಿಲ್ಲಾ ತಂಡ.
ಹೊರ ಗುಡ್ ಕಮ್ ಬ್ಯಾಕ್ ಎಂಬೈ ಬೆಳಗಾವಿ. ಮತ್ತದೇ ಪ್ರತೀಕಾರದ ಪ್ರತ್ಯುತ್ತರ. ಎರಡು ತಂಡಗಳನ್ನ ನೋಡ್ತಾ ಇದ್ವಿ. ಮೋಸ್ಟ್ ಬ್ಲಡ್ ಬಾಯ್ಲಿಂಗ್ ಮ್ಯಾಚ್, ಹೈ ವೋಲ್ಟೇಜ್ ಪಂದ್ಯ. ಅಂಕಣ 2ರಲ್ಲಿ ಸಾಕ್ತಾ ಇದೆ. ಅ ಮ್ಯಾಚ್ ಬಿಟ್ವೀನ್ ಧಾರವಾಡ ವರ್ಸಸ್ ಬೆಳಗಾವಿ. ಎರಡು ಜಿಲ್ಲಾ ತಂಡಗಳ ನಡುವಿನ ಜಿದ್ದಿನ ಪಂದ್ಯ, ರೋಚಕ, ಅತಿ ರೋಚಕ ಪಂದ್ಯದಲ್ಲಿ ಸಾಕ್ತಾ ಇದೆ. ಅಕ್ಷರಶಃ ಕದನ, ಕುತೂಹಲಕಾರಿ ಪಂದ್ಯ. 8 ಸಮಬಲದ ನಂಟು ಉಭಯ ತಂಡಗಳಿಗೂ ಉಂಟು. ಶ್ರೀಮನ್ ಭಾರತೀಶ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು ಅಂತ, ವಿರಾಜಮಾನರಾಗಬೇಕು ಅಂತೇಳಿ ತಾಲೂಕು ಒಕ್ಕಲಿಗರ ಯುವ ವೇದಿಕೆ ನಮ್ಮ ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆ ತಮ್ಮನ್ನ ಶ್ರೀತಾ ಗೌತಮ್ ರವರು ಮಂಡಲಾಧ್ಯಕ್ಷರು ಭಾಜಪ ಯುವ ಮುಖಂಡರು ದಯವಿಟ್ಟು ತಾವು ವೇದಿಕೆ ಈ ಕೂಡಲೇ ಆಗಮಿಸಬೇಕು ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದೆ. ದಯವಿಟ್ಟು ಭಾರತೀಶ್ ಅವರು ವೇದಿಕೆಗೆ ಬರಬೇಕು, ಹಾಗೂ ಗೌತಮ್ ಕೂಡ ದಯವಿಟ್ಟು ವೇದಿಕೆಗೆ ಬನ್ನಿ. ಶ್ರೀ ಭಾರತೀಶ್ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರು ದಯವಿಟ್ಟು ಈ ಕೂಡಲೇ ತಾವು ವೇದಿಕೆಯಲ್ಲಿ ವಿರಾಜಮಾನರಾಗಬೇಕು ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ವಿ. ಹಾಗೆ ಶ್ರೀತಾ ಪ್ರೀತಮ್ ಅವರು, ಗೌತಮ್ ಅವರು ಮಂಡಳ ಭಾಜಪ ಅಧ್ಯಕ್ಷರು ಕುಶಾಲನಗರ, ತಾವು ಕೂಡ ಈ ಕೂಡಲೇ ವೇದಿಕೆಯಲ್ಲಿ ವಿರಾಜಮಾನರಬೇಕು. ಒಂದು ಅತ್ಯುತ್ತಮವಾದ ಆಟದ ಪ್ರದರ್ಶನವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ದಿಟ್ಟ ಆಟದ ಪ್ರತೀಕಾರದ ಪ್ರತ್ಯುತ್ತರವನ್ನ ಎರಡೂ ತಂಡಗಳು ನೀಡ್ತಾ ಇದೆ. ಇದೀಗ 1 ಅಂಕದ ಮುನ್ನಡೆಯಲ್ಲಿ ಬೆಳಗಾವಿ ಕುಂದಾನಗರಿ ತಂಡ. ಮ್ಯಾಚ್ ಬಿಟ್ವೀನ್ ಕುಂದಾನಗರಿ ವರ್ಸಸ್ ವಾಣಿಜ್ಯ ನಗರಿ. 9-8, 9-8 ಇನ್ ಫೇವರ್ ಆಫ್ ಬೆಳಗಾವಿ. ಹೈ ವೋಲ್ಟೇಜ್ ಪಂದ್ಯದ ಫಲಿತಾಂಶ ಪ್ರಕಟವಾಗುವಂತ ಹೈ ವೋಲ್ಟೇಜ್ ಕ್ಷಣಗಳು ಇದೀಗ. ಎರಡು ತಂಡಗಳಿಗೆ ಅಗ್ನಿ ಪರೀಕ್ಷೆ ಎದುರಾಗಿದೆ. 9-8, 1 ಅಂಕದ ವಿರೋಚಿತ ಅಲ್ಪ ಮುನ್ನಡೆಯಲ್ಲಿ ಬೆಳಗಾವಿ ಕುಂದಾನಗರಿ ತಂಡ. ಬದಲಿ ಆಟಗಾರನಾಗಿ ಚೆಸ್ಟ್ ನಂಬರ್ 7 ಒಳಭಾಗದಲ್ಲಿ, ಹೊರಭಾಗದಲ್ಲಿ ಚೆಸ್ಟ್ ನಂಬರ್ 6 ಒಳಭಾಗದಲ್ಲಿ ಡಿಫೆಂಡರ್ಗೆ ಆದ್ಯತೆ ನೀಡ್ತಾ ಇದೆ. ಧಾರವಾಡ ಜಿಲ್ಲೆ ಸೂಪರ್ ಟ್ಯಾಕಲ್ಗೆ ಒಂದು ಸೂಪರ್ ಸಂಚನ್ನ ಮಾಡಿದೆ ಅಂತ ಹೇಳ್ಬೋದು. ಡೂ ಆರ್ ರೈಟ್ ಮೊಮೆಂಟ್ ಆಫ್ ದ ಮ್ಯಾಚ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲರ ಚಿತ್ತ ಈ ಕಡೆ ಇರಲಿ, ಪ್ರೇಕ್ಷಕರೆಲ್ಲರ ಚಿತ್ತ ಅಂಕಣ 2ರತ್ತ ಇದೆ. ಎಸ್, ಕಾದೊಡ್ಬೇಕಾಗಿದೆ. ಇದು ಸೂಪರ್ ಮೊಮೆಂಟ್. ಇಲ್ಲಿ ಮ್ಯಾಚ್ನ ಇದೀಗ ತಪ್ಪೆಸಗಿದ್ದಾನೆ ಚೆಸ್ಟ್ ನಂಬರ್ 6. Two plus 2 4 points goes to ಬೆಳಗಾವಿ. ನಾನು ಹೇಳಿದೆ ಇದೊಂದು ಸೂಪರ್ ಮೊಮೆಂಟ್ ಆಫ್ ದ ಮ್ಯಾಚ್ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಹಿಡಿದಿದ್ರೆ ಸೂಪರ್ ಟ್ಯಾಕಲ್, ಬಿಟ್ಟಿದ್ದಾರೆ ಸೂಪರ್ ರೈಡ್ ಆಗಿದೆ. ಸೊ ಹಾಗಾಗಿ ಕೈಲಿದ್ದ ಅವಕಾಶ ಕೈ ಚೆಲ್ಲಿದೆ ಅಂತಾನೆ ಹೇಳ್ಬೋದು. ಧಾರವಾಡ ಜಿಲ್ಲೆ 13-8ರಲ್ಲಿ 5 ಅಂಕಗಳ ಅಂತರದ ಮುನ್ನಡೆಯ ನಂಟಿನಲ್ಲಿ ಮುನ್ನುಗ್ತಾ ಇದೆ ಬೆಳಗಾವಿ ಕುಂದಾನಗರಿ. ಒಳ ಮ್ಯಾಚ್, ಹೈ ವೋಲ್ಟೇಜ್ ಮ್ಯಾಚ್ ಬಿಟ್ವೀನ್ ಧಾರವಾಡ ವರ್ಸಸ್ ಬೆಳಗಾವಿ. ಕುಂದಾನಗರಿ ವಿರುದ್ಧ ವಾಣಿಜ್ಯ ನಗರಿ. 5 ಅಂಕಗಳ ಅಂತರದ ಸ್ಪಷ್ಟ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಆತ್ಮವಿಶ್ವಾಸದಲ್ಲಿ ಮುನ್ನುಗ್ತಾ ಇದೆ. ಸತತ 2ನೇ ಗೆಲುವಿಗೆ ದಾರಿದೀಪವಾಗಲಿದೆ ಈ ಪಂದ್ಯ. ಕಾದು ನೋಡಬೇಕಾಗಿದೆ ಬೆಳಗಾವಿ ಜಿಲ್ಲಾ ತಂಡದ ಆಟಗಾರರಿಗೆ. 13-8, 5 ಅಂಕಗಳ ಅಂತರದ ಮುನ್ನಡೆ ಉಂಟು ಬೆಳಗಾವಿ ಜಿಲ್ಲಾ ತಂಡಕ್ಕೆ. ಏತನ್ಮಧ್ಯೆ ಅಂಕಣ 1ರಲ್ಲಿ ಏಕಪಕ್ಷೀಯ ಜಾಣ ನಡೆ. ಭಾರಿ ಅಂತರದ ಮುನ್ನಡೆಯಲ್ಲಿ ಬಾಗಲಕೋಟೆ 33-11ರಲ್ಲಿ ಪಂದ್ಯ ಸಾಕ್ತಾ ಇದೆ. ಮತ್ತೊಂದು ಸೂಪರ್ ಡುಬ್ಕಿ ರೆಡ್ ಗ್ಯಾಪ್ ಕಂಡುಕೊಳ್ಳುವಲ್ಲಿ ಯಶಸ್ಸನ್ನು ಕಂಡುಕೊಂಡಿದ್ದಾನೆ ರೈಡರ್. ಸರಿಸಾಟಿ ಇಲ್ಲದ ಆಟದ ಪ್ರದರ್ಶನ ಮತ್ತೆ ಬೆಳಗಾವಿ ಜಿಲ್ಲಾ ತಂಡದ ಆಟಗಾರರಿಂದ ಬರ್ತಾ ಇದೆ. ಸೂಪರ್ ರಿಚ್ ಸೂಪರ್ ತಿರುವನ್ನು ಈ ಪಂದ್ಯಕ್ಕೆ ನೀಡ್ತಾ ಇದೆ. ಗುಡ್ ಕಮ್ ಬ್ಯಾಕ್ ಎಂಬ ಬೆಳಗಾವಿ ಜಿಲ್ಲಾ ತಂಡ ಹಂತವಾಗಿ ಅಂಕ ಗಳಿಸೋ ಸ್ಪಷ್ಟ ದಿಟ್ಟ ಪ್ರತ್ಯುತ್ತರದ ಪ್ರತೀಕಾರದ ಆಟದ ಪ್ರದರ್ಶನವನ್ನು ನೀಡ್ತಾ ಇದೆ ಕುಂದಾನಗರಿ ಬೆಳಗಾವಿ ಜಿಲ್ಲಾ ತಂಡ. ಹೈ ವೋಲ್ಟೇಜ್ ಮ್ಯಾಚ್. 5 ನಿಮಿಷಗಳ ನಿಶಾನೆ ಹೊರಬಿದ್ದಿದೆ ನಿರ್ಣಾಯಕರಿಂದ. ಲಾಸ್ಟ್ 5 ಮಿನಿಟ್ಸ್ ಮೂವ್. ಧಾರವಾಡ ಜಿಲ್ಲಾ ತಂಡಕ್ಕೆ ಸಂದಿಗ್ಧತೆ ಎದುರಾಗಿದೆ. ಒಂದರ್ಥದಲ್ಲಿ ಮಾಡು ಇಲ್ಲ ಮಡಿ ಸಂದರ್ಭ. 15-9, 6 ಅಂಕಗಳ ಅಂತರ.
5 ನಿಮಿಷಗಳ ನಿಗದಿತ ಅವಧಿಯ ಆಟ ಮಾತ್ರ ಬಾಕಿ ಇದೆ. ಸೊ 6 ಅಂಕಗಳ ಹಿನ್ನಡೆಯನ್ನ ಸರಿದೂಗಿಸುವ ಪ್ರಯತ್ನ. ಇದೀಗ ಒಂದು ಯಶಸ್ವಿ ಡೈವಿಂಗ್ ಆಂಕಲ್ ಹೋಲ್ಡ್ಗೆ ಸಹ ಆಟಗಾರರು ಸಾಥ್ ನೀಡಿದ್ದಾರೆ. ಧಾರವಾಡ ಜಿಲ್ಲಾ ತಂಡಕ್ಕೆ ಒಂದು ಟ್ಯಾಕಲ್ ಪಾಯಿಂಟ್ ಲಭಿಸಿದೆ. 15-10 ಪಂದ್ಯ ಇನ್ನು ಜೀವಂತವಾಗಿದೆ. ಕೇಲ್ ಅಭಿ ಬಾಕಿ ಹೇ, ಸಮಯ ಇದೆ. ಒಂದು ಸೂಪರ್ ಸಂದರ್ಭದಲ್ಲಿ ಸೂಪರ್ ರೈಡ್ ಅಥವಾ ಸೂಪರ್ ಟ್ಯಾಕಲ್ ಬಂದಲ್ಲಿ ಎಸ್ ವಾಟ್ ಅ ಕ್ಯಾಚ್, ಸೂಪರ್ ಸೋಲೋ ಟೈ ಹೋಲ್ಡ್ ಅದ್ಭುತವಾಗಿತ್ತು. ಎದುರಾಳಿಯನ್ನ ತೊಡೆ ತಟ್ಟಿ ಎಡೆಮುಡಿ ಕಟ್ಟಿದ್ದಾನೆ ಬೆಳಗಾವಿ ಜಿಲ್ಲೆದ ಆಟಗಾರ. 16-10 ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಡಿಫೆನ್ಸ್ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಸುನಿಲ್ ಒಂದು ಶ್ರೇಷ್ಠ ಪ್ರದರ್ಶನವನ್ನು ನೀಡ್ತಾ ಚಾಲಾಕಿ ಪ್ರದರ್ಶನ, ಕ್ಷಣಾರ್ಧದಲ್ಲಿ ಎದುರಾಳಿಯನ್ನ ತೊಡೆ ಹಿಡಿತವನ್ನ ಮಾಡ್ತಾ ತೈ ಹೋಲ್ಡೊಂದಿಗೆ ಎಡೆಮುಡಿ ಕಟ್ಟಿದ್ದಾನೆ. 16-10 6 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಬೆಳಗಾವಿ ಜಿಲ್ಲಾ ತಂಡ. ಇವತ್ತರ ಮಧ್ಯೆ ಅಂಕಣ 1ರ ಪಂದ್ಯ ಕೂಡ 36-13ರಲ್ಲಿ ಒಂದು ಏಕಪಕ್ಷೀಯ ಜಾಣ್ಮೆಯ ನಡೆ ಭಾರಿ ಅಂತರದ ಮುನ್ನಡೆಯ ಭರ್ಜರಿ ಗೆಲುವಿಗಾಗಿ ಬಾಗಲಕೋಟೆ ಜಿಲ್ಲಾ ತಂಡ ಮುನ್ನುಗ್ತಾ ಇದೆ. ಅದ್ಭುತ ಆಟದ ಪ್ರದರ್ಶನ, ಪ್ರಶಸ್ತಿ ಸುತ್ತಿಗೆ ಲಗ್ಗೆ ಇಟ್ಟು ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಳ್ಳುವಂತಹ ಸಾಮರ್ಥ್ಯ ಸಮರ್ಥ ತಂಡಗಳಲ್ಲಿ ಆಡ್ತಾ ಇದೆ. ತಮ್ಮ ಗುಂಪಿನ ಲೀಗ್ ಪಂದ್ಯದಲ್ಲಿ ಯಾರು ಅಗ್ರ ಶ್ರೇಯಾಂಕಿತರಾಗಿ ಹೊರಹೊಮ್ಮುತ್ತಾರೆ ಅವರನ್ನ ಪ್ರವೇಶದ ಪ್ರಶಸ್ತಿ ಸುತ್ತಿಗೆ ಪ್ರವೇಶಾರ್ಹತೆ ನೀಡಲಾಗುತ್ತೆ. 17-11 6 ಅಂಕಗಳ ಅಂತರ. ಅಂಕಣ 1ರಲ್ಲಿ ಪಂದ್ಯ ಮುಕ್ತಾಯದ ಹಂತದಲ್ಲಿದೆ. ಈಗಾಗಲೇ ಬಾಗಲಕೋಟೆ ಜಿಲ್ಲಾ ತಂಡ ಈ ಪಂದ್ಯದ ಮೇಲೆ ಸಂಪೂರ್ಣವಾದಂತಹ ಒಂದು ಬಿಗಿ ಹಿಡಿತವನ್ನ ಸಾಧಿಸಿಕೊಳ್ತಾ ಇದ್ರು ಸಹ ಕೊನೆಯ ಕ್ಷಣದಲ್ಲಿ 80 ಉಡುಪಿ ತಂಡ ಸೆಕೆಂಡ್ಗಳ ಆಟ ಇದೆ. ಲೀಡನ್ನಲ್ಲಿ ಕಡಿಮೆ ಮಾಡಿಕೊಳ್ತಾ ಇದ್ರೆ ಅಂಕಣಗಳಲ್ಲಿ 80 ಸೆಕೆಂಡ್ಗಳ ಆಟ ಮಾತ್ರ ಬಾಕಿ ಇದೆ. 80 ಸೆಕೆಂಡ್ಗಳಲ್ಲಿ 5 ಅಂಕಗಳ ಅಂತರವನ್ನ ಸರಿದೂಗಿಸಬೇಕಾದಂತಹ ಸವಾಲಿನ ಸಂದರ್ಭ, ಸಂದಿಗ್ಧತೆ ಒಳಗಾಗ್ತಾ ಇದೆ ಧಾರವಾಡ ಜಿಲ್ಲಾ ತಂಡ. ದೇ ಆರ್ ಆನ್ ಪ್ರೆಷರ್ ಅಂತಾನೆ ಹೇಳ್ಬೋದು. ಈ ಸಂದಿಗ್ಧತೆಯಲ್ಲಿ ಯಾವ ರೀತಿ ಅಂಕಣ 1ರಲ್ಲಿ ಪಂದ್ಯ ಮುಕ್ತಾಯವಾಗಿದೆ. ಬಾಗಲಕೋಟೆ ಜಿಲ್ಲಾ ತಂಡ ವಿಜಯಶಾಲಿಯಾಗಿ 17 ಮುಂದಿನ 18-12 6 ಅಂಕಗಳ ಅಂತರ. 2 ನಿಮಿಷಗಳು 60 ಸೆಕೆಂಡ್ಗಳ ಆಟ ಮಾತ್ರ ಬಾಕಿ ಇದೆ. ಅಂಕಣ 2ರಲ್ಲಿ ಎಸ್ ಇದೀಗ 2 ನಿಮಿಷಗಳು 120 ಸೆಕೆಂಡ್ಗಳು. 19-18-13ರಲ್ಲಿ 5 ಅಂಕಗಳ ಅಂತರದ ಮುನ್ನಡೆ ಕಾಯ್ದುಕೊಳ್ತಾ ಇದೆ. ಎದುರಾಳಿಗರಿಗೆ ಸವಾಲೊಡ್ಡಿದ್ರು, ಸವಾಲನ್ನ ಯಶಸ್ವಿಯಾಗಿ ಸ್ವೀಕರಿಸಿದ್ದಾನೆ. 19-14 5 ಅಂಕಗಳ ಅಂತರದ ಸ್ಪಷ್ಟ ಮುನ್ನಡೆಯಲ್ಲಿ ಮುನ್ನುಗ್ತಾ ಇದೆ. ಮತ್ತೊಂದು ಆತ್ಮವಿಶ್ವಾಸದ ವಿಜಯದ ನಾಗಲೋಟ. ಎಸ್ ಸುನಿಲ್ ಅಂಡ್ ಹಿಸ್ ಟೀಮ್ಮೇಟ್, ವಾಟ್ ಅ ಕ್ಯಾಚ್, ಸೂಪರ್ ಎಕ್ಸಲೆಂಟ್ ಮಾರ್ವಲಸ್ ಕ್ಯಾಚ್ ಆಫ್ ದ ಮ್ಯಾಚ್ ಅಂತಾನೆ ಹೇಳ್ಬೋದು. KNB beats ದ ಲಾಸ್ಟ್ ಅಂಡ್ ಫೈನಲ್ ಕಾಲ್. ಬ್ಯಾಂಗ್ಳೂರ್ ಅರ್ಬನ್ ವಿರುದ್ಧ ಚಿಕ್ಕಮಂಗ್ಳೂರ್ ಕಣ 1ರಲ್ಲಿ ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ಹೇಮಂತ್, ತೀರ್ಪುಗಾರರಾಗಿ ಕುಮಾರ್ ಹಾಗೂ ಮೋಹನ್. ನಿರ್ಣಾಯಕ ನಿಮಿಷದ ಆಟ ಮಾತ್ರ ಬಾಕಿ ಇದೆ. 1 ನಿಮಿಷ ಇನ್ನು 60 ಸೆಕೆಂಡ್ಗಳ ಆಟ ಮಾತ್ರ ಬಾಕಿ. ಕುಣಿಕೆಗಾರರಾಗಿ ಮಾಂತೇಶ್, ಜಾನ್ಸನ್ ಹಾಗೂ ಸಿದ್ದು ಎಲ್ಲ ತೀರ್ಪುಗಾರರೇ ಕಣಕ್ಕೆ ತೆರಳಿ. ಕಷ್ಟ ಸಾಧ್ಯವಾದ ಗುರಿಯ ಬೆನ್ನತ್ತಿ ಹತಾಶ ಪರಿಸ್ಥಿತಿ ಅಂತಾನೆ ಹೇಳ್ಬೋದು. ಸಂದಿಗ್ಧ ಪರಿಸ್ಥಿತಿ ಧಾರವಾಡ ಜಿಲ್ಲಾ ತಂಡ. 20-14 ರಂಗ 6 ಅಂಕಗಳ 6 ಅಂಕಗಳ ಅಂತರದ ರಂಗ ಇಂಗುತ್ತಿಂದ 21-14 7 ಅಂಕಗಳ ಅಂತರದ ಸ್ಪಷ್ಟ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಜಿಮ್ಮಣ್ಣ ಗ್ರೌಂಡ್ ಮಧ್ಯಭಾಗದಲ್ಲಿ ಸಾಕಷ್ಟು ಜನ ಬಂದು ನಿಂತ್ಕೊಂಡು ಮ್ಯಾಚ್ ನೋಡ್ತಾ ಎಲ್ಲ ಇದ್ದಾರೆ. ನಮ್ಮವರೇ
ಎಲ್ಲರೂ ಯಾರು ಅನ್ಯತಾ ಭಾವಿಸಬಾರ್ದು. ಅಂಟಮ್ಮಸ್ ದಯವಿಟ್ಟು ಗ್ಯಾಲರಿಯಲ್ಲಿ ಕುಳಿತುಕೋಬೇಕು. ಗೌರವಾನ್ವಿತ ಗಣ್ಯರು ಆಗಮಿಸ್ತಾ ಇದ್ದಾರೆ, ಅವರಿಗೆ ಅಗೌರವ ಸೂಚಿಸಬಾರ್ದು. ದಯವಿಟ್ಟು